ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಸ್ವಾಗತ. ಗೃಹಲಕ್ಷ್ಮಿ 4,000 ಜಮೆ. ಹೌದು, ಇಲ್ಲಿ ಸದ್ಯದಲ್ಲಿ ಸದ್ಯದ ಮಟ್ಟಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಮಾಹಿತಿ ಕೊಡ್ತಾ ಇರುವಂಥದ್ದು ಮಹಿಳೆಯರಿಗೆ ಗುಡ್ ನ್ಯೂಸ್. ಒಟ್ಟಿಗೆ ನಮಗೆ ತಿಳಿಸ್ಕೊಡ್ತೀನಿ. ಒಂದು 8 ರಿಂದ 9 ನಿಮಿಷ ವಿಡಿಯೋ ಇದೆ. ಕೊನೆವರೆಗೂ ವಿಡಿಯೋನ ನೋಡಿ. ಎಲ್ಲರೂ ಕೂಡ ವಿಡಿಯೋನ ನೋಡಿಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನೀವು ಕೊನೆವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯನವರ ಕಡೆಯಿಂದನೂ ಕೂಡ ಭರ್ಜರಿ ಒಂದಿಷ್ಟು ಗುಡ್ ನ್ಯೂಸ್ ಅನ್ನ ಇಲ್ಲಿ ಮಹಿಳೆಯರಿಗೆ ತಂದು ಕೊಡ್ತಾ ಇರುವಂಥದ್ದು. ಎಸ್, ಹೌದು, ಮಹಿಳೆಯರಿಗೆ ಯಾವಾಗ ಹಣ ಜಮೆ ಆಗುತ್ತೆ, ಯಾವಾಗ ಹಣ ಬರುತ್ತೆ, ಸರ್ಕಾರದ ಕಡೆಯಿಂದ ಹಣ ಬಂದಿಲ್ಲ, ಮಹಿಳೆಯರಿಗೆ ಹಣ ಬರುತ್ತಾ, ಬರೋದಿಲ್ವಾ, ಮಹಿಳೆಯರಿಗೆ ಹಣ ಬಂದಿದ್ರು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ, ಯಾವ ರೀತಿಯಲ್ಲಿ, ಯಾವ ಕಾರಣದಿಂದ ಹಣ ಬಂದಿಲ್ಲ, ಇಲ್ಲಿ ಎಲ್ಲದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಿಲ್ಲ ಅಂತಂದ್ರೂ ಕೂಡ 5 ನಿಮಿಷ ವಿಡಿಯೋವನ್ನು ನೋಡಿ ಸಾಕು. ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನಾನು ಖಂಡಿತವಾಗ್ಲೂ ಹೇಳುವಂಥದ್ದು ಇನ್ಫಾರ್ಮೇಟಿವ್ ಆಗಿರುವಂಥ ತುಂಬ ಮಾಹಿತಿ ಉಳ್ಳವಂಥ ವಿಡಿಯೋ ಇದು. ಖಂಡಿತವಾಗ್ಲೂ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಒಂದು 5 ನಿಮಿಷ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ದಾರರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಂದು ಕೊಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ. ಮತ್ತೆ ಇಲ್ಲಿ ಮಹಿಳೆಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಗುಡ್ ನ್ಯೂಸ್ ಅನ್ನು ತಂದು ಕೊಡ್ತಾ ಇರುವಂಥದ್ದು. ಹೌದು, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಸದ್ಯದ ಮಟ್ಟಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇಲ್ಲಿ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂಥದ್ದು ಭರ್ಜರಿ ಗುಡ್ ನ್ಯೂಸ್ ನ ಸಂಗತಿ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಹೌದು, ಇಲ್ಲಿ ಹಾಗಾದ್ರೆ ಯಾರ್ಯಾರಿಗೆಲ್ಲ ಯಾವಾಗೆಲ್ಲ ಹಣ ಜಮೆ ಆಗುತ್ತೆ, ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಲಿಸ್ಟ್ ಅನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನ ಕಂಪ್ಲೀಟ್ ಆದ ವಿಡಿಯೋವನ್ನ ಶುರು ಮಾಡೋಣ. ಎಸ್, ಮಹಿಳೆಯರಿಗೆ ತುಂಬ ಜನರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಗುಡ್ ನ್ಯೂಸ್ ಅನ್ನ ಮಹಿಳೆಯರಿಗೆ ಕೊಡ್ತಾ ಇರುವಂತದ್ದು. ಎಸ್, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದಿಷ್ಟು ಜಿಲ್ಲೆಗಳಿಗೆ. ಅಂದ್ರೆ ಈಗ ಕೆಲವರಿಗೆ ನಿಮ್ಗೆ ಗೊತ್ತಿದೆ, ಈಗ ಸದ್ಯದ ಮಟ್ಟಿಗೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ನಾನು ಎಲ್ಲ ಮಹಿಳೆಯರಿಗೂ, ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ರೇಷನ್ ಕಾರ್ಡ್ದಾರರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನು ಕೂಡ ಸರ್ಕಾರ ಕೊಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನೇನು ಮಾಹಿತಿ ಆಗ್ತಾ ಇದೆ, ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಹಣ ಏನೋ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ವಾ, ಏನು ಕತೆ, ಎಲ್ಲದನ್ನು ಕೂಡ ನನಗೆ ಸದ್ಯದ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಇದುವರೆಗೂ ಕೂಡ ತುಂಬ ಜನರಿಗೆ ತಿಳಿಸ್ಕೊಟ್ಟಿದ್ದೀನಿ, ಕೆಲವರಿಗೆ ತಿಳಿಸ್ಕೊಟ್ಟಿಲ್ಲ. ಅದ್ರ ಬಗ್ಗೆ ನನಗೆ ತಿಳಿಸಿ ಕೊಡ್ತೀನಿ ಸ್ನೇಹಿತರೆ. ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಮಹಿಳೆಯರಿಗೆ ರೇಷನ್ ಕಾರ್ಡ್ದಾರರಿಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ದಾರರಿಗೆ ಹಣ ಜಮೆ ಆಗಲ್ವಂತೆ. ಇನ್ನು ಮೇಲೆ ರೇಷನ್ ಕಾರ್ಡ್ದಾರರಿಗೆ ಹಣ ಬರಲ್ವಂತೆ, ಹಣ ಜಮೆ ಆಗಲ್ಲ, ಹಾಗೆ ಹೀಗೆ ಇನ್ನೊಂದು ಅಂತ ಹೇಳ್ತಾ ಇರುವಂಥದ್ದು. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಸರ್ಕಾರ ಕೊಡ್ತಾ ಇರುವಂಥದ್ದು. ಈಗ ಹಣ ಜಮೆ ಆಗಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರೆ ಅದೆಲ್ಲ ಕೂಡ ಸುಳ್ಳು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅದೆಲ್ಲ ಫೇಕ್. ನಾನು ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅದೆಲ್ಲ ಫೇಕ್ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ದಾರರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನು ಕೂಡ ಸರ್ಕಾರ ಕೊಡ್ತಾ ಇರುವಂಥದ್ದು. ಈಗ ಹಣ ಬಂದಿಲ್ಲ, ಹಣ ಬರಲ್ಲ, ಹಾಗೆ ಹೀಗೆ ಇನ್ನೊಂದು ಅದೆಲ್ಲ ಸುಳ್ಳು. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ದಾರರಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ವರಿ ಮಾಡ್ಕೊಳ್ಳುವಂಥ ಏನು ಟೆನ್ಷನ್ ಇಲ್ಲ. ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ರೇಷನ್ ಕಾರ್ಡ್ದಾರರಿಗಾಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂಥವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ನೀವು ಕೂಡ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಇಲ್ಲಿ ತುಂಬ ಜನರಿಗೆ ಗೊತ್ತಿರುವಂಥ ವಿಚಾರ ಇದು. ಆಧಾರ್ ಕಾರ್ಡ್ ಅಪ್ಡೇಟ್ ಅಲ್ಲಿ ತುಂಬ ಜನ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ನಮಗೆ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಸದ್ಯದ ಮಟ್ಟಿಗೆ ಈಗ ತುಂಬ ಜನರಿಗೆ ಗೊತ್ತಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಹಣ ಜಮೆ ಆಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ. ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಆಗ್ತಾ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಆಗ್ತಾ ಇಲ್ಲ ಅಂತ ತುಂಬ ಜನರಿಗೆ ಒಂದಿಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು, ಕುತೂಹಲ ಇಲ್ಲಿ ಕಾಡ್ತಾ ಇರುವಂಥದ್ದು ಒಂದಿಷ್ಟು ಜನರಿಗೆ. ಆದರೆ ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಪ್ಡೇಟನ್ನು ನೀವು ಹೇಗೆ ಮಾಡಬೇಕಪ್ಪ ಅಂತಂದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಇಷ್ಟೇ, ನಿಮ್ಮೊಂದು ಮೊಬೈಲ್ ನಂಬರ್ನ ತಗೊಂಡು ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಸರ್ಕಾರದಿಂದ ಹಣ ಕೆಲವರಿಗೆ ಜಮೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮೊಂದು ಆಧಾರ್ ಕಾರ್ಡನ್ನು ತಗೊಳ್ಳಿ. ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡನ್ನು ತಗೊಂಡು ಇಲ್ಲಿ ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕಾಗ್ತದೆ. ಬ್ಯಾಂಕ್ ಅಕೌಂಟ್ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ, ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಬ್ಯಾಂಕ್ ಅಕೌಂಟ್ ಅಂತಂದರೆ ಏನು, ಬ್ಯಾಂಕ್ ಅಕೌಂಟಲ್ಲಿ ಏನಾಗುತ್ತೆ ಎಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರ ಬಗ್ಗೆ ಏನು ಕೂಡ ಮಾತಾಡುವಂಥ ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಮೊದಲೇ ಕಾಲ ಆಗಿದ್ದಿದ್ರೆ ಬ್ಯಾಂಕ್ ಅಕೌಂಟ್ ಯಾರಿಗೆ ಗೊತ್ತಿರ್ತಿರಲಿಲ್ಲ, ಹಾಗೆ ಇರ್ತಿತ್ತು, ಹೀಗಿರ್ತಿತ್ತು. ಈಗ ಹಾಗಲ್ಲ. ಈಗ ಬ್ಯಾಂಕ್ ಅಕೌಂಟ್ ಅಂದರೆ ಎಲ್ರಿಗೂ ಗೊತ್ತಿದೆ. ನಿಮ್ಮೊಂದು ಬ್ಯಾಂಕ್ ಅಕೌಂಟ್ನ ಮೂಲಕ ನಿಮ್ಮೆಲ್ಲರಿಗೂ ಹಣ ಇಲ್ಲಿ ಜಮೆ ಆಗುತ್ತೆ DBT ಮುಖಾಂತರ. ಆದರೆ ಇಲ್ಲಿ ಫಸ್ಟ್
ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ. DBT ಮುಖಾಂತರ ಸರ್ಕಾರದ ಕಡೆಯಿಂದ ಹಣ ಬರಬೇಕಂತಂದ್ರೆ ನೀವು ಮಾಡಲೇಬೇಕಿದೆಲ್ಲ. ಈಗ ಅದಾಗತ್ತೆ ಅದೆಲ್ಲ ಸುಳ್ಳು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ರೂಮರ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ಈಗ ಕೆಲವರು ಇರ್ತಾರೆ, ನನಗೆ ಗೊತ್ತಿದೆ, ಸುಮ್ಮನೆ ಹೇಳುವಂಥದ್ದು. ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಮೊಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಲೇಟೆಸ್ಟ್ ಆಗಿರುವಂಥ ನ್ಯೂಸನ್ನೇ ತಿಳಿಸ್ಕೊಡ್ತಾ ಇರುವಂಥದ್ದು. ದಿನ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ ನಾನು. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ? ಹಾಂ ಮಾಡಿ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ? ಹಾಂ ಮಾಡಿ. ಈ ರೀತಿಯ ಅಪ್ಡೇಟನ್ನು ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶಾಲೆ ರಜೆ ಇದ್ರೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯಂತೂ ನೀವು ನನ್ನ ಚಾನಲ್ ಹೋಗ್ಬಿಟ್ಟು ನೋಡಿ, ಬಿಡದೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ? ನಿಮ್ಗೆ ಹಣ ಬರಬೇಕು ಅಂತ ನಾನು ಅದೇ ಹೇಳ್ತಾ ಇರುವಂಥದ್ದು. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಜನರಿಗೆ ಸದ್ಯದ ಮಟ್ಟಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ರು ಕೂಡ ಕೆಲವರು ಮಾಡ್ಕೊಳ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿ ನಾನು ಮತ್ತೊಂದು ವಿಚಾರ ಹೇಳುವಂಥದ್ದು ಸರ್ಕಾರದ ಕಡೆಯಿಂದ ಏನಪ್ಪ ಅಂತಂದರೆ, ಇಲ್ಲಿ ಇನ್ನೊಂದು ವಿಚಾರ. ಇಲ್ಲಿ ಮೊನ್ನೆ ಜನಗಣತಿ ಆಗಿರುವಂಥದ್ದನ್ನು ನೀವು ನೋಡಿದ್ದೀರಾ. ಸರ್ಕಾರದ ಕಡೆಯಿಂದ ಒಂದಿಷ್ಟು ಜನರು ಬಂದರು, ಆ್ಯಂಡ್ ನಿಮಗೆ ಇಲ್ಲಿ ಶಿಕ್ಷಕರು ಒಂದಿಷ್ಟು ಜನ ಬಂದರು, ನಿಮ್ಮ ಒಂದು ಪ್ರಶ್ನೆಯನ್ನು ಆಲಿಸಿದ್ರು, ಕೇಳಿದ್ರು, ನಿಮಗೆ ಹೀಗಾಗತ್ತೆ ಹಾಗಾಗತ್ತೆ, ನೀವು ಅದು ಮಾಡಿಲ್ಲ ಅಂತ ಇದಾಗತ್ತೆ ಅಂತ ಎಲ್ಲ ಕೂಡ ಹೇಳಿದ್ರು. ಈಗ ನಿಮ್ಗೆ ಎಲ್ರಿಗೂ ಸದ್ಯದ ಮಟ್ಟಿಗೆ ಗೊತ್ತಿದೆ, ಅದ್ರ ಬಗ್ಗೆ ಎಲ್ಲ ಅರಿವಿದೆ. ಈಗ ನಿಮಗೆ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿದೆ, ಅದ್ರ ಬಗ್ಗೆ ಎಲ್ಲ ಅರಿವಿದೆ. ಈಗ ನಾನು ಆಲ್ರೆಡಿ ತಿಳಿಸ್ಕೊಡುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಹೇಳಿದ್ದೀನಿ ನಾನು, ಹಣ ಜಮೆ ಆಗುತ್ತೆ, ನೀವೇನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ನೀವೇನು ಕೂಡ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಮ ಹಣ, ಆ ರೀತಿ ಏನಿಲ್ಲ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ಲರ ಅಕೌಂಟಿಗೆ ಹಣ ಬರಬೇಕು. ಯಾಕಪ್ಪ ಅಂದ್ರೆ ಸರ್ಕಾರದ ಕಡೆಯಿಂದ ಹಣ ಕೆಲವರಿಗೆ ಜಮೆ ಆಗ್ತಾ ಇಲ್ಲ. ನೀವೇನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬೆಳ್ಳಂಬೆಳಿಗ್ಗೆ ಇಲ್ಲಿ ಮಹಿಳೆಯರು ಎಲ್ರಿಗೂ ಕೂಡ ಬೆಳ್ಳಂಬೆಳಿಗ್ಗೆ ಅಂತಲ್ಲ, ಸಂಜೆನೂ ಕೂಡ ಮಧ್ಯಾಹ್ನ ಕೂಡ ಎಲ್ಲ ಹೊತ್ತಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಹಣ ಬರುತ್ತೆ ಸ್ನೇಹಿತರು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗಲಿ ಅಂತ ಹೇಳ್ತಾ ಸ್ನೇಹಿತರು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ, ಬಾಯ್.